ಅವರ ಜಾಯಿಂಟಿಂಗ್ ನೋಡಿ, ಮೈಂಡ್ ಲೈನ್ ಮತ್ತು ಜೀವನ್ ರೇಖೆ ಇದು ಜಾಯಿಂಟಿಂಗ್ ಬಂತು. ಈ ಥರ ಫ್ಯಾಮಿಲಿ ಸಪೋರ್ಟ್ ಇವ್ರಿಗೆ ಇತ್ತು, ಹಾಗಾಗಿ ಇವರು ಮುಂದುವರೆದ್ರು. ಬಟ್ ಜೀವನ್ ರೇಖೆ ನೋಡಿ, ಜೀವನ್ ರೇಖೆ ಇಲ್ಲಿ ಬಂದು ಈ ಥರ ಹಿಂಗಾಗಿ ಇದು ಹಿಂಗೆ ಕಟ್ಟಾಗಿ ಈ ಥರ ಹಿಂಗಾಗಿದೆ. ಸೊ ಹಾಗೆಯೇ ಮೈಂಡ್ ಲೈನ್ ಬಂದವ್ರದ್ದು ಇಲ್ಲಿಗೆ ನಿಂತೋಗಿದೆ. ಈ ರೀತಿಯಾಗಿ ಇಲ್ಲಿ ಕಟ್ಟಾಗಿದೆ. ಇಲ್ಲಿದ್ರೂ ಕೂಡ ಇದು ಯಾವುದು ಜಾಯಿಂಟಿಂಗ್ ಅಲ್ಲ. ಸೊ ಆಮೇಲೆ ಮತ್ತು ಹಾರ್ಟ್ ಲೈನ್ ಕೂಡ ಸಹ ಏನಾಗಿದೆ, ಜಾಸ್ತಿ ರಿಂಗ್ ಟೈಪ್ ಈ ಥರ ರಿಂಗ್ ಟೈಪ್ ಬಂದಿದೆ, ಚೈನ್ ಥರ ಈ ಥರ ಬಂದಿದೆ. ಹೀಗಿದ್ದಾಗ ಓವರಾಲ್ ಇವ್ರ ಬೆರಳುಗಳು ಸಹ ನೋಡಿ ನೀವು ಈ ರೀತಿ ಬ್ಲ್ಯಾಕಿಶ್ ಇದ್ದರೆ ಸೊ ಚಟಗಳನ್ನು ಮಾಡ್ತಾರೆ. ಸೊ ತುಂಬಾ ಚಟ ಮಾಡಿ ಸೊ ಇವರು ಅವರಾಗಿ ಅವರೇ ಅವರ ಸಾವನ್ನು ಕೂಡ ತಂದುಕೊಳ್ತಾರೆ ಅಂತಲೇ ಹೇಳ್ಬೋದು. ನೀವು ಕೂಡ ನಿಮ್ಮ ಕೈ ರೇಖೆ ನೋಡ್ಕೊಳ್ಳಿ. ಚಟಗಳು ಜಾಸ್ತಿ ಇದ್ದರೆ ಈ ಥರದವರು ಬದುಕೋದೇ ಭಾಳ ಕಷ್ಟ ಅಂತ ಹೇಳ್ತೀವಿ. ಭಾಳ ಕೆಟ್ಟದ್ದು. ಚಟಗಳನ್ನು ಮಾಡಬಾರ್ದು, ಮಾಡಿದ್ರು ಕೂಡ ಲಿಮಿಟಲ್ಲಿರಬೇಕು. ಸಂಸಾರ ಅಂತ ತಂದೆ ತಾಯಿ ಎಲ್ಲರೂ ಅವ್ರು ನೋಡ್ಕೊಳ್ಳೋದು ಅವ್ರು ಒಳ್ಳೆಯದಾಗಿತ್ತು. ಸೊ ನೀವು ಕೂಡ ನಿಮ್ಮ